2024 ಸಾರ್ವಜನಿಕರ ಆಚರಣೆ ನಡೆದಿದ್ದು ಸನ್ನಿವೇಶ ಮತ್ತು ಅಗತ್ಯತೆಗಳನ್ನು ಅನುಸರಿಸಿ ಆಚರಣೆಗಾಗಿ ಕೆಳಕಂಡ ವಿಷಯ ಮತ್ತು ಜ್ಞಾನವನ್ನು ಸತ್ಯಪಡಿಸಿದರು. 77ನೇ ಅಖಿಲ ಸಹಕಾರ ಸಪ್ತಾಹದ ಆತ್ಮನಿರ್ಭರ ಭಾರತ ಸಾಧನೆಗಾಗಿ ಗ್ರಾಹಕಗಳಿಗೆ ಸಹಕಾರ ಸಂಸ್ಥೆ ಧ್ಯೇಯ ದಿನಾಂಕ 14/11 ಶುಕ್ರವಾರ. ವಿಷಯ ಕಾರ್ಯದಕ್ಷತೆ, ಮುದ್ರಾದಾಯಿತ್ವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಡಿಜಿಟಲ್ಕರಣವನ್ನು ಪ್ರೋತ್ಸಾಹಿಸುವುದು. ಸ್ಥಳ ಪ್ರಸಿದ್ಧ ಸದ್ಯಜ್ಯೋತ ಶಿವಾಚಾರ್ಯ ಮಹಾಸ್ವಾಮೀಜಿ ಟ್ರಸ್ಟ್, ಶಿವಾಚಾರ್ಯ ನಿಕೇತನ, ಹಿರೇಮಠ, ಶಾಲೂರು ರಸ್ತೆ. 15/20 ಶನಿವಾರ ತ್ರಿಭುವನ ಸಹಕಾರ ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ. ಶಿಮೂಲ ಸಭಾಂಗಣ, ಆಲಸ್ಯ ತಿಲಕರ ಘಟಕ, ಗೌರಳ್ಳಿ, ಹೊನ್ನಾಳಿ ತಾಲೂಕು. ಈಗ ಅನೇಕ ಸಮಾಜ ಮತ್ತು ಸಮುದಾಯಗಳಲ್ಲಿ ಅತ್ಯಂತ ಬಹಳ ಒಂದು ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬಂಜಾರ ಸಮಾಜ. ಸೊ ಈ ಬಂಜಾರ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಲಿಪಿ ಇಲ್ಲ. ಭಾಷೆ ಮಾತಾಡ್ತೀವಿ, ಆ ಭಾಷೆಗೆ ಲಿಪಿ ಇಲ್ಲ. ಹಾಗಾಗಿ ಲಿಪಿ ಹಿಂದೆ ಇರೋದ್ರಿಂದ ಯಾವುದೇ ನಮ್ಮ ವಿಚಾರಗಳಾಗಲಿ, ನಮ್ಮ ಸಂಸ್ಕೃತಿ ಆಗಲಿ, ನಮ್ಮ ಪರಂಪರೆ ಆಗಲಿ, ಸೊ ಯಾವುದೂ ಕೂಡ ಒಂದು ದಾಖಲಿತ ರೂಪದಲ್ಲಿ ಅದನ್ನು ತರಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಬಹುತೇಕ ನಮ್ಮದು ಇಲ್ಲಿವರೆಗೆ ಇರ್ತಕ್ಕಂಥದ್ದು ಕೇವಲ ಒಂದು ಮೌಖಿಕ ಸಾಹಿತ್ಯ ಮಾತ್ರ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆ ದಿಶೆಯಲ್ಲಿ ನಾವು ಏನಾದರೂ ಮಾಡಿ ನಮ್ಮ ಒಂದು ಸಾಹಿತ್ಯವನ್ನು ನಾವು ಗಟ್ಟಿ ಇಡಬೇಕಾಗ್ತದೆ ಅನ್ನೋ ಒಂದು ಸದುದ್ದೇಶದಿಂದ ಒಂದು ರಾಜ್ಯ ಮಟ್ಟದಲ್ಲಿ ನಾವು ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಘಟಕ ಅದು ಕೇಂದ್ರ ಕಚೇರಿ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಜಿಲ್ಲಾ ಘಟಕಗಳನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಚಿತ್ರತಂಡ ನಾವು ಪ್ರಮೋಷನ್ಗೆ ಅಂತ ದಾವಣಗೆರೆ ಬಂದಿದ್ವಿ. ಹರೀಶ್ ಹಿರಿಯೂರ್ ಅಂತ ಎಲ್ಲರೂ ಗೊತ್ತಿರ್ತಾರೆ. ನಮ್ಮ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಲನ್ ಆಗಿ. ಹಾಗೆ ನಮ್ಮ ಸಿದ್ದು ಅಂತ ನಮ್ಮ ಸಿನಿಮಾದಲ್ಲಿ ಏರಿಯಾಗಿ ವರ್ಕ್ ಮಾಡಿದ್ದಾರೆ ಅಷ್ಟೇ ಆಗಿ. ಇವತ್ತು ನಾವು ದಾವಣಗೆರೆಗೆ ಪ್ರಮೋಷನ್ಸಿಗೆ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ. ದಾವಣಗೆರೆ ಪ್ರಮೋಷನ್ಸ್ ನಿನ್ನೆ ಮತ್ತು ಇವತ್ತು ಒಂದಿಷ್ಟು ಕಾಲೇಜ್ಗಳಿಗೆಲ್ಲ ಅಡ್ಡಾಡಿದ್ವಿ. ಉಡಾಳ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಪ್ಯೂರ್ ಉತ್ತರ ಕರ್ನಾಟಕದ ಸಿನಿಮಾ. ಉತ್ತರ ಕರ್ನಾಟಕದ ಭಾಗ, ಉತ್ತರ ಕರ್ನಾಟಕ ತಂಡ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಇದೇ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗೆ ಈ ಸಿನಿಮಾ ಪೂರಾ ಶೂಟಿಂಗ್ ಆಗಿರೋದು ಬಿಜಾಪುರ ಪೋರ್ಷನಲ್ಲಿ ಪೂರಾ ಶೂಟಿಂಗ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ನಾನು ಪಕ್ಯಾ ಬಿಜಾಪುರ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಟಾಮ್ ಡ್ರೈವರ್ ಕೆಲಸ ಮಾಡುತ್ತೆ, ನಾಟಕ ಕಂಪ್ನಿಯಲ್ಲಿ ಒಂದಿಷ್ಟು ಕೆಲಸ ಮಾಡುತ್ತೆ, ಹಾಗೆ ಈ ಗೈಡ್ ಕೆಲಸ ಮಾಡೋದು ಇದೆಲ್ಲ ಮಾಡ್ತಾ ಇರುತ್ತೆ ಈ ಕ್ಯಾರೆಕ್ಟರ್. ಸೊ ಒಬ್ಬ ಉಡಾಳನ ಕತೆ, ಒಬ್ಬ ಪಕ್ಯಾ ಬಿಜಾಪುರ ಅನ್ನೋ ಒಂದು ಕ್ಯಾರೆಕ್ಟರ್ ಕತೆ ಇಡೀ ಸಿನಿಮಾ ಕೊಡ್ತಿದ್ದೀವಿ. ಇಡೀ ಬಿಜಾಪುರ ಶೂಟಿಂಗ್ ಮಾಡಿದ್ದೀವಿ. ಸೊ ಇದೇ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರು ಸೇರ್ಕೊಂಡು ಮಾಡಿದಂಥ ತಂಡ, ಇಡೀ ತಂಡ ಉತ್ತರ ಕರ್ನಾಟಕದ ತಂಡ ಇದೇ ನವೆಂಬರ್ 14ನೇ ತಾರೀಕು ಬರ್ತಾ ಇದೆ. ಹಾಗೂ ನಾನು ದಾವಣಗೆರೆನಾಗಿರೋದ್ರಿಂದ ದಾವಣಗೆರೆ ಜನತೆ ನನ್ನ ಮೊದಲನೇ ಸಿನಿಮಾ ಪದವಿ ಪೂರ್ವಗೆ ತುಂಬ ಪ್ರೀತಿ ಕೊಟ್ಟು ಸಿನಿಮಾ ಗೆಲ್ಸ್ಕೊಟ್ಟಿದ್ದೀರಾ. ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಮುಖಾಂತರ. ಸೊ ಈ ಸಿನಿಮಾನು ಹಾಗೆ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ನನ್ನ ಪದವಿ ಪೂರ್ವ ಸಿನಿಮಾನು ತುಂಬ ಚೆನ್ನಾಗಾಯಿತು. ಆಮೇಲೆ ಗರಡಿ ಅನ್ನೋ ಸಿನಿಮಾ ಮಾಡಿದೆ, ಅದರಲ್ಲೂ ತುಂಬ ಚೆನ್ನಾಗಾಯಿತು. ಆಮೇಲೆ ಕೋಟಿ ಅನ್ನೋ ಸಿನಿಮಾ ಮಾಡಿದೆ, ಅದರಲ್ಲಿ ಅವೆರಡು ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೆ, ಬಟ್ ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವಾಗ ಉಡಾಳ ಅನ್ನೋ ಸಿನಿಮಾ ಮತ್ತೆ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಒಂದು ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕ ಶೈಲಿ, ಅಲ್ಲಿನ ಫಾರ್ಮ್ಯಾಟಲ್ಲಿ ಮಾಡುವಂಥ ಸಿನಿಮಾ. ಸೊ ಈ ಸಿನಿಮಾನು ಈಗ ನವೆಂಬರ್ 14ನೇ ತಾರೀಕು ಬರ್ತಾ ಇದೆ. ನಮ್ಮ ದಾವಣಗೆರೆ ಜನ ನನಗೆ ಕೈ ಹಿಡಿತಾರೆ, ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ಇದೇ ನವೆಂಬರ್ 14ನೇ ತಾರೀಕು ಬರ್ತಿದೆ. ಬಟ್ ವಿತ್ ನೆಗೆಟಿವ್ ಪಾತ್ರ ಐತಿ, ತುಂಬಾ ಚೆನ್ನಾಗಿ ಬಂದೈತಿ. ಸುಮಾರು ಒಂದು 2 ವರ್ಷ ನಾವು ಶೂಟಿಂಗ್ ಮಾಡಿದ್ರು ಉತ್ತರ ಕರ್ನಾಟಕದೊಳಗೆ. ಅಮೂಲ್ ಪಾಟೀಲ್ ಅಂತೇಳಿ ನಿರ್ದೇಶಕರು, ಅವರು ಮೂಲತಃ ಉತ್ತರ ಕರ್ನಾಟಕ ಲೋಕಲ್ ಬಿಜಾಪುರನವ್ರೆ. ಅವ್ರಿಗೆ ಹಿಂಗೆ ಬರ್ಬೇಕಂದ್ರೆ ಹಿಂಗೇ ಬರಬೇಕು ಅಂತೇಳಿ ನಮ್ಮನ್ನ ತಿದ್ದಿ ಮಾಡುವಂಥ ಪಿಕ್ಚರು. ಕಷ್ಟಪಟ್ಟು ಮಾಡೀವಿ, ಇಷ್ಟಪಟ್ಟು ಮಾಡೀವಿ. ಎಲ್ಲರೂ ಉತ್ತರ ಕರ್ನಾಟಕ ದಯಾನಂದ ಬೀಳಿಗೆಯವ್ರು ಅದಾರ, ಆಮೇಲೆ
ನಮ್ಮ ಹಿರಾದರ್ ಸರ್ ಅದಾರ, ಇನ್ನೂ ಪ್ರವೀಣ್ ಗಸ್ತಿ ಅಂತೇಳಿ ಆಲ್ಮೋಸ್ಟ್ ಯಾರನ್ನೂ ಹೆಚ್ಚಿಗೆ ಬೆಂಗಳೂರಿನವ್ರು ಹಾಕೊಳ್ಳಾರ್ದ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳಿಬೇಕು ಅಂತ ಆಲ್ಮೋಸ್ಟ್ ಅಷ್ಟ್ರೂ ಉತ್ತರ ಕರ್ನಾಟಕದವ್ರನ್ನ ಬೆಳೆಸ್ಬೇಕಂತ ಇಲ್ಲಿ ಕಲಾವಿದರನ್ನ ಹಾಕೊಂಡೆ ಈ ಪಿಕ್ಚರ್ ಮಾಡ್ಯಾರ. ನಮ್ಮ ರವಿ ಶಾಮನೂರ್ ಸರ್, ಆಮೇಲೆ ಯೋಗರಾಜ್ ಭಟ್ರು, ಪ್ರೊಡ್ಯೂಸರ್, ನಿರ್ಮಾಪಕರು, ಆಮೇಲೆ ಈಗ ಒಂದಿಷ್ಟು ಹಾಡುಗಳು ವೈರಲ್ ಆಗತ್ತಾವ, ಒಡಿ ಶಾವಿಗೆ ಮಜ್ಜಿಗೆ ಅಂತೇಳಿ ನಮ್ಮ ಮಾಳು ನಿತ್ನಾಳ್ ಅವ್ರು ಆಡ್ಯಾರ. ಆಮೇಲೆ ಆ ಮಾಳು ನಿತ್ನಾಳ್ ಅವರು ಈ ಪಿಕ್ಚರ್ ಒಳಗೆ ಒಂದು ಪಾತ್ರನೂ ಮಾಡ್ಯಾರ. ಈಗ ಬಿಗ್ ಬಾಸ್ ಹೋಗ್ಯಾರದಕ್ಕಿಂತ ಮುಂಚೆ ಇಲ್ಲಿ ಒಂದು ಹಾಡಾಡಿ ಅದ್ರೊಳಗೆ ಒಡಿ ಶಾವಿಗೆ ಮಜ್ಜಿಗೆ ಅಂತೇಳಿ, ಆಮೇಲೆ ಸೃಷ್ಟಿ ಶಾಮನೂರ್ ಅಂತೇಳಿ ಅವರಿಬ್ರು ಹಾಡಿದಂಥ ಹಾಡು ಈಗಾಗಲೇ ತುಂಬ ವೈರಲ್ ಆಗೈತ್ರಿ. ಈಗಾಗಲೇ ಚೆನ್ನಾಗೂ ಹೊಂಟೈತಿ, ರೀಲ್ಸು ಅವೆಲ್ಲ ಚೆನ್ನಾಗಿ ಮಾಡಾಕ್ತಾರೆ, ಜನ ಇಷ್ಟಪಟ್ಟಾರ. ಟೀಸರು ಮೊನ್ನೆ ರಿಲೀಸ್ ಮಾಡಿದ್ವಿ, ಅದಕ್ಕಂತೂ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬಂತಲ್ಲ. ಅವ್ರು ಚೆನ್ನಾಗಿ ಮಾಡಿರಿ, ಯಾರೋ ಕಾಟಾಚಾರಕ್ಕೆ ಮಾಡ್ದಂಗಲ್ಲ, ಪ್ರೊಫೆಷ್ನಲಿ ಚೆನ್ನಾಗಿ ಮಾಡಿರಿ, ತುಂಬ ಚೆನ್ನಾಗಿ ಬಂದೈತೆ ಅಂತೇಳಿ ಎಲ್ಲರೂ ನೋಡಿದವ್ರು ಬೆನ್ ತಟ್ಟ